ಇನ್ನು ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಕಿಚ್ಚು ದೆಹಲಿ ಅಂಗಳಕ್ಕೆ ಹೋಗೋದಕ್ಕೆ ದಿನಗಣನೆ ಶುರುವಾಗಿದೆ. ನಾಯಕರೆಲ್ಲರೂ ಕೂಡ ವರಿಷ್ಠರು ಅಂತ ಹೇಳ್ತಾ ಇದ್ರೆ ಕೈಪಾಳಯದ ಬೆಳವಣಿಗೆ ಕುತೂಹಲ ಮೂಡಿಸಿದೆ. ಈ ನಡುವೆ ಹೈಕಮಾಂಡ್ ಸದ್ದಿಲ್ಲದೆ ಅಖಾಡಕ್ಕೆ ಧುಮುಕಿ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಯಾವ ಕ್ರಾಂತಿನೂ ಆಗಲ್ಲ. ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತಿದೆಯಾ ಕೈ ಹೈಕಮಾಂಡ್? ವೀಕ್ಷಕರನ್ನ ಕಳುಹಿಸಿ ಮಾಹಿತಿ ಸಂಗ್ರಹ, ಬದಲಾವಣೆ ಗ್ಯಾರಂಟಿನ? ಕ್ರಾಂತಿಯ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಕುರ್ಚಿ ಬದಲಾವಣೆಯ ಬಾಣ ಯಾರ ಕಡೆ ನುಗ್ಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನಾಯಕರಂತೂ ಯಾವ ಕ್ರಾಂತಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮನೆಯ ಕೆಲ ಬೆಳವಣಿಗೆಗಳು ಕ್ರಾಂತಿ ಕಿಚ್ಚಿಗೆ ಪುಷ್ಟಿ ನೀಡುತ್ತಿವೆ. ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಹೋಗ್ತಿದ್ದಾರೆ. ನವೆಂಬರ್ 15ಕ್ಕೆ ಸಿಎಂ ದೆಹಲಿಗೆ ಹಾರಲಿದ್ದಾರೆ. ಹೀಗಿರುವಾಗ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಮೂಲಕ ಹೈಕಮಾಂಡ್ ಮಾಹಿತಿ ಸಂಗ್ರಹಿಸಿದೆ ಅಂತ ಹೇಳಲಾಗ್ತಿದೆ. ನಾಲ್ಕು ದಿನದ ಹಿಂದೆ ಹೈಕಮಾಂಡ್ ಸೂಚನೆ ಮೇರೆಗೆ ಬೆಂಗಳೂರಿಗೆ ಬಂದಿದ್ದ ಚಿದಂಬರಂ ಖಾಸಗಿ ಹೋಟೆಲ್ನಲ್ಲಿ ಹಿರಿಯ ನಾಯಕರೊಂದಿಗೆ ಗೌಪ್ಯವಾಗಿ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಿಎಂ ಬದಲಾವಣೆ, ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷ ಸೇರಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ವರದಿಯನ್ನ ಚಿದಂಬರಂ ಹೈಕಮಾಂಡ್ಗೆ ವರದಿ ಸಲ್ಲಿಸಿದ್ದಾರೆ. ಈ ವರದಿ ಮತ್ತು ಸಿಎಂ ಡಿಸಿಎಂ ದೆಹಲಿ ರೌಂಡ್ಸ್ ಇರೋದ್ರಿಂದ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದಾದ್ರೆ ಏನೆಲ್ಲ ಆಗುವ ಸಾಧ್ಯತೆ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನವೆಂಬರ್ 15ಕ್ಕೆ ದೆಹಲಿ ಪ್ರವಾಸ ಕೈಗೊಂಡಿರುವ ಸಿಎಂ ಸಂಪುಟ ಪುನರ್ರಚನೆಗೆ ಬೇಡಿಕೆ ಇಡಬಹುದು. ಹೈಕಮಾಂಡ್ ಒಪ್ಪಿದ್ರೆ ಸಿಎಂ ಸ್ಥಾನ ಮುಂದುವರಿಕೆ ಎಂಬ ಸೂಚನೆ ಸಿಕ್ಕಂತಾಗುತ್ತೆ. ಆದ್ರೆ ಈ ವೇಳೆ ಸಂಪುಟ ಸರ್ಜರಿಗೆ ಡಿಕೆ ಬಣ ವಿರೋಧಿಸಿ ಸಿಎಂ ಸ್ಥಾನದ ಬೇಡಿಕೆ ಇಡಬಹುದು. ಆಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಬರಬಹುದು. ಅಧ್ಯಕ್ಷ ಸ್ಥಾನ ಬದಲಾದ್ರೆ ಡಿಕೆ ಬರೀ ಮಂತ್ರಿಯಾಗಿ ಅಷ್ಟೇ ಮುಂದುವರಿತಾರೆ. ಆಗ ಪಕ್ಷದ ಮೇಲೆ ಡಿಕೆ ಹಿಡಿತ ಸಡಿಲಿಸಲು ತಂತ್ರ ಹೂಡಿದಂತಾಗುತ್ತೆ. ಆದ್ರೆ ಡಿಕೆ ಈಗಾಗಲೇ ಸಿಎಂ ಸ್ಥಾನ ಕೊಟ್ರೆ ಕೆಪಿಸಿಸಿ ಸ್ಥಾನ ಬಿಡ್ತೀನೆಂದು ಸಂದೇಶ ರವಾನಿಸಿದ್ದಾರೆ. ಡಿಕೆನ ಬಿಟ್ಟು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಇದ್ದು ಪರಿಸ್ಥಿತಿ ಬಿಕ್ಕಟ್ಟು ಸೃಷ್ಟಿಸಿದ್ರೆ ಯಥಾಸ್ಥಿತಿ ಮುಂದುವರಿಯಬಹುದು. ಬಿಹಾರ ಚುನಾವಣೆ ಬಳಿಕ ರಾಹುಲ್ ವಿದೇಶ ಪ್ರವಾಸ ಕೈಗೊಳ್ಳಲಿದ್ದು ಯಾವ ನಿರ್ಧಾರವೂ ಆಗಲ್ಲ ಎನ್ನಲಾಗ್ತಿದೆ. ಹೀಗಾಗಿ ಹೈಕಮಾಂಡ್ ಕಾದು ನೋಡುವ ತಂತ್ರದ ಮೊರೆ ಹೋಗಬಹುದು ಎನ್ನಲಾಗ್ತಿದೆ. ಈ ನಡುವೆ ಡಿಸಿಎಂ ಡಿಕೆ ತಮ್ಮ ಪಕ್ಷ ನಿಷ್ಠೆಯ ದಾಳವನ್ನ ಮತ್ತೊಮ್ಮೆ ಉರುಳಿಸಿದ್ದಾರೆ. ಕಾಂಗ್ರೆಸ್ ಬರುವುದೇ ಕ್ರಾಂತಿ, ಅದು 2028ಕ್ಕೆ ಎಂದಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಸಂದೇಶ ರವಾನಿಸಿದ್ದಾರೆ. ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. 5 ವರ್ಷ ಸಿಎಂ ಇರಬೇಕು ಅಂದ್ರೆ 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರಬೇಕು 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಮತ್ತೊಂದು ಕಡೆ ಬಿಜೆಪಿ ಕ್ರಾಂತಿ ಖಚಿತ ಅಂತಿದ್ರೆ ಸಚಿವರು ಕ್ರಾಂತಿ ಇಲ್ಲ ಅಂತಿದ್ದಾರೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಆಂತರಿಕ ಗೊಂದಲದಲ್ಲೇ ಕಾಂಗ್ರೆಸ್ ತನ್ನ ಕಾಲಹರಣವನ್ನ 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಇವತ್ತು ಮಾಡಿದೆ. ನವೆಂಬರ್ ಕ್ರಾಂತಿ ಎನ್ನುವಂಥದ್ದನ್ನ ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ದು. ನವೆಂಬರ್ ಕ್ರಾಂತಿನೂ ಇಲ್ಲ, ಡಿಸಿಎಂ ಸಿಎಂ ಅನ್ಯೋನ್ಯವಾಗಿದ್ದಾರೆ. ನಮ್ದು ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದು ಯಾವಾಗ ತೀರ್ಮಾನ ಮಾಡ್ತಾರೆ, ಏನು ತೀರ್ಮಾನ ತಗೋತಾರೆ ಅನ್ನೋದನ್ನು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನ ಕರೆದು ಹೈಕಮಾಂಡ್ ಅಷ್ಟೇ ತೀರ್ಮಾನ ಮಾಡ್ತಾರೆ. ಮತ್ತೊಂದು ಕಡೆ ದಲಿತ ಸಂಘಟನೆಗಳಿಂದ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ. ದಲಿತರನ್ನ ಸಿಎಂ ಮಾಡಿ ಎಂದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಮೆರವಣಿಗೆ ಮಾಡಿದೆ. ಸಚಿವ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹದೇವಪ್ಪ ನಿವಾಸದ ಬಳಿ ಮೆರವಣಿಗೆ ಮಾಡಿದೆ. 11 ಲಿಂಗಾಯತರು, 9 ಜನ ಒಕ್ಕಲಿಗರು, 5 ಹಿಂದುಳಿದವರು, 2 ಬ್ರಾಹ್ಮಣರು ಸಿಎಂ ಆಗಿದ್ದಾರೆ. ಒಬ್ಬ ದಲಿತ ಸಮುದಾಯದವರು ಸಿಎಂ ಆಗಿಲ್ಲ ಅಂತ ದಲಿತ ಮುಖ್ಯಮಂತ್ರಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ದಲಿತರಲ್ಲಿ ಎಲ್ಲರೂ ಸಮರ್ಥರಿದ್ರಿ. ಈ ಸಾರಿ ತಾವೆಲ್ಲರೂ ಕೂಡ ಎಐಸಿಸಿ ಒಂದು ಶಿಫಾರಸು ಮಾಡಿ ದಲಿತರಲ್ಲಿ ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಮಾಡಬೇಕು. ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಪರವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಕಂಟಿನ್ಯೂ ಆಗೋದಾದ್ರೆ ನಮ್ದು ಅಡ್ಡಿ ಇಲ್ಲ. ಆದ್ರೆ ಬದಲಾವಣೆ ಆಗ್ಬೇಕನ್ನುವಂತ ಒತ್ತಾಯ ಇರೋದ್ರಿಂದ ಎಲ್ಲ ಕಡೆ ಅದು ಚಾಲ್ತಿಯಲ್ಲಿ ಇರೋದ್ರಿಂದ ಈ ಸಾರಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಕಾಂಗ್ರೆಸ್ ಮನೆಯ ಕ್ರಾಂತಿ ವಿಚಾರ ಚಿದಂಬರ ರಹಸ್ಯದಂತೆ ಗೌಪ್ಯವಾಗಿಯೇ ಇದೆ. ತಿಂಗಳು ಮುಗಿಯೋದ್ರ ಒಳಗೆ
ಮುಂದಿನ ಬೆಳವಣಿಗೆಯ ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆ ದಟ್ಟವಾಗಿದೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.